ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದೆಲ್ಲವೂ ಕೂಡ ಬೀದಿಗಳಲ್ಲಿ ಬೀದಿ ನಾಯಿಗಳಿದಾವೆ. ಆದ್ರೆ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನ ಒಳಗೂ ಕೂಡ ನಾಯಿಗಳ ಕಾಟ ಅಂತೆ ಜನರಿಗೆ. ಬೆಳಿಗ್ಗೆಲ್ಲ ಲಾಲ್ಬಾಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು ಎಲ್ಲ ಬರ್ತಾರೆ. ಬಂದವರಿಗೆಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಪಾಪ ಬಹಳ ಸಮಸ್ಯೆ ಆಗಿದೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಾಲ್ಬಾಗ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಒಳಗಡೆ ಎಲ್ಲ ಜನ ಹೇಗೆಲ್ಲ ಪರಿಪಾಟಲ್ ಪಡ್ತಾ ಇದ್ದಾರೆ ನಾಯಿಗಳ ಹಾವಳಿಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಲಾಲ್ಬಾಗ್ ಆಗ್ತಿದ್ಯಾ ದಿನದಿಂದ ದಿನಕ್ಕೆ ನಾಯಿಗಳ ಅಡ್ಡೆ. ವಾಕಿಂಗ್ ಜಾಗಿಂಗ್ಗೆ ಬರೋರಿಗೆ ನಾಯಿಗಳ ಹಾವಳಿ ಮಾತ್ರ ತಪ್ಪುತ್ತಾ ಇಲ್ಲ. ಲಾಲ್ಬಾಗ್ನ ಒಳಗಡೆ ಇತ್ತೀಚೆಗಷ್ಟೇ ವಾಕರ್ಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿದ್ವು. ಬೀದಿ ನಾಯಿಗಳ ಹಾವಳಿಗೆ ವಾಕರ್ಸ್ ಹೈರಾಣಾಗಿ ಹೋಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಏನೂ ಅವರಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ನಿತ್ಯ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ ಜನ. ಎಲ್ಲಿ ಒಬ್ರೊಬ್ರೆ ಬರ್ತಾರೆ ಪಾಪ. ಲಾಲ್ಬಾಗ್ ಅಲ್ವಾ ಸೇಫ್ ಅಂತೇಳಿ ಬರ್ತಾರೆ. ಆದ್ರೆ ನಾಯಿ ಅಟ್ಯಾಕ್ ಬೆಳಿಗ್ಗೆಲ್ಲ ಜನರಿಗೆ ಹೈರಾಣಾಗಿದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು. ಅದೇ 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 ಅದು ಇದು ಲಾಲ್ಬಾಗ್ ಅವರು ಸ್ವಲ್ಪ ಇದ್ ಮಾಡ್ಬೇಕು, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು. ಅದೇ 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 ಅದು ಇದು ಲಾಲ್ಬಾಗ್ ಅವರು ಸ್ವಲ್ಪ ಇದ್ ಮಾಡ್ಬೇಕು, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದು ಪಾಟಿಗೆ ಇರುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದೆಲ್ಲವೂ ಕೂಡ ಬೀದಿಗಳಲ್ಲಿ ಬೀದಿ ನಾಯಿಗಳಿದಾವೆ. ಆದ್ರೆ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನ ಒಳಗೂ ಕೂಡ ನಾಯಿಗಳ ಕಾಟ ಅಂತೆ ಜನರಿಗೆ. ಬೆಳಿಗ್ಗೆಲ್ಲ ಲಾಲ್ಬಾಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು ಎಲ್ಲ ಬರ್ತಾರೆ. ಬಂದವರಿಗೆಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಪಾಪ ಬಹಳ ಸಮಸ್ಯೆ ಆಗಿದೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಾಲ್ಬಾಗ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಒಳಗಡೆ ಎಲ್ಲ ಜನ ಹೇಗೆಲ್ಲ ಪರಿಪಾಟಲ್ ಪಡ್ತಾ ಇದ್ದಾರೆ ನಾಯಿಗಳ ಹಾವಳಿಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಲಾಲ್ಬಾಗ್ ಆಗ್ತಿದ್ಯಾ ದಿನದಿಂದ ದಿನಕ್ಕೆ ನಾಯಿಗಳ ಅಡ್ಡೆ. ವಾಕಿಂಗ್ ಜಾಗಿಂಗ್ಗೆ ಬರೋರಿಗೆ ನಾಯಿಗಳ ಹಾವಳಿ ಮಾತ್ರ ತಪ್ಪುತ್ತಾ ಇಲ್ಲ. ಲಾಲ್ಬಾಗ್ನ ಒಳಗಡೆ ಇತ್ತೀಚೆಗಷ್ಟೇ ವಾಕರ್ಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿದ್ವು. ಬೀದಿ ನಾಯಿಗಳ ಹಾವಳಿಗೆ ವಾಕರ್ಸ್ ಹೈರಾಣಾಗಿ ಹೋಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಏನೂ ಅವರಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ನಿತ್ಯ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ ಜನ. ಎಲ್ಲಿ ಒಬ್ರೊಬ್ರೆ ಬರ್ತಾರೆ ಪಾಪ. ಲಾಲ್ಬಾಗ್ ಅಲ್ವಾ ಸೇಫ್ ಅಂತೇಳಿ ಬರ್ತಾರೆ. ಆದ್ರೆ ನಾಯಿ ಅಟ್ಯಾಕ್ ಬೆಳಿಗ್ಗೆಲ್ಲ ಜನರಿಗೆ ಹೈರಾಣಾಗಿದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು. ಅದೇ 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 ಅದು ಇದು ಲಾಲ್ಬಾಗ್ ಅವರು ಸ್ವಲ್ಪ ಇದ್ ಮಾಡ್ಬೇಕು, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು. ಅದೇ 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 ಅದು ಇದು ಲಾಲ್ಬಾಗ್ ಅವರು ಸ್ವಲ್ಪ ಇದ್ ಮಾಡ್ಬೇಕು, ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು. ಅದು ಪಾಟಿಗೆ ಇರುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದೆಲ್ಲವೂ ಕೂಡ ಬೀದಿಗಳಲ್ಲಿ ಬೀದಿ ನಾಯಿಗಳಿದಾವೆ. ಆದ್ರೆ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನ ಒಳಗೂ ಕೂಡ ನಾಯಿಗಳ ಕಾಟ ಅಂತೆ ಜನರಿಗೆ. ಬೆಳಿಗ್ಗೆಲ್ಲ ಲಾಲ್ಬಾಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು ಎಲ್ಲ ಬರ್ತಾರೆ. ಬಂದವರಿಗೆಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಪಾಪ ಬಹಳ ಸಮಸ್ಯೆ ಆಗಿದೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಾಲ್ಬಾಗ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಒಳಗಡೆ ಎಲ್ಲ ಜನ ಹೇಗೆಲ್ಲ ಪರಿಪಾಟಲ್ ಪಡ್ತಾ ಇದ್ದಾರೆ ನಾಯಿಗಳ ಹಾವಳಿಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಲಾಲ್ಬಾಗ್ ಆಗ್ತಿದ್ಯಾ ದಿನದಿಂದ ದಿನಕ್ಕೆ ನಾಯಿಗಳ ಅಡ್ಡೆ. ವಾಕಿಂಗ್ ಜಾಗಿಂಗ್ಗೆ ಬರೋರಿಗೆ ನಾಯಿಗಳ ಹಾವಳಿ ಮಾತ್ರ ತಪ್ಪುತ್ತಾ ಇಲ್ಲ. ಲಾಲ್ಬಾಗ್ನ ಒಳಗಡೆ ಇತ್ತೀಚೆಗಷ್ಟೇ ವಾಕರ್ಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿದ್ವು. ಬೀದಿ ನಾಯಿಗಳ ಹಾವಳಿಗೆ ವಾಕರ್ಸ್ ಹೈರಾಣಾಗಿ ಹೋಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಏನೂ ಅವರಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ನಿತ್ಯ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ ಜನ. ಎಲ್ಲಿ ಒಬ್ರೊಬ್ರೆ ಬರ್ತಾರೆ ಪಾಪ. ಲಾಲ್ಬಾಗ್ ಅಲ್ವಾ ಸೇಫ್ ಅಂತೇಳಿ ಬರ್ತಾರೆ. ಆದ್ರೆ ನಾಯಿ ಅಟ್ಯಾಕ್ ಬೆಳಿಗ್ಗೆಲ್ಲ ಜನರಿಗೆ ಹೈರಾಣಾಗಿದೆ. ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ.
ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದೆಲ್ಲವೂ ಕೂಡ ಬೀದಿ ಬೀದಿಗಳಲ್ಲಿ ಬೀದಿ ನಾಯಿಗಳಿದಾವೆ. ಆದ್ರೆ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನ ಒಳಗೂ ಕೂಡ ನಾಯಿಗಳ ಕಾಟ ಅಂತೆ ಜನರಿಗೆ. ಬೆಳಿಗ್ಗೆಲ್ಲ ಲಾಲ್ಬಾಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು ಎಲ್ಲ ಬರ್ತಾರೆ. ಬಂದವರಿಗೆಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಪಾಪ ಬಹಳ ಸಮಸ್ಯೆ ಆಗಿದೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಾಲ್ಬಾಗ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಒಳಗಡೆ ಎಲ್ಲ ಜನ ಹೇಗೆಲ್ಲ ಪರಿಪಾಟಲ್ ಪಡ್ತಾ ಇದ್ದಾರೆ ನಾಯಿಗಳ ಹಾವಳಿಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಲಾಲ್ಬಾಗ್ ಆಗ್ತಿದ್ಯಾ ದಿನದಿಂದ ದಿನಕ್ಕೆ ನಾಯಿಗಳ ಅಡ್ಡೆ. ವಾಕಿಂಗ್ ಜಾಗಿಂಗ್ಗೆ ಬರೋರಿಗೆ ನಾಯಿಗಳ ಹಾವಳಿ ಮಾತ್ರ ತಪ್ಪುತ್ತಾ ಇಲ್ಲ. ಲಾಲ್ಬಾಗ್ನ ಒಳಗಡೆ ಇತ್ತೀಚೆಗಷ್ಟೇ ವಾಕರ್ಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿದ್ದು ಬೀದಿ ನಾಯಿಗಳ ಹಾವಳಿಗೆ ವಾಕರ್ಸ್ ಹೈರಾಣಾಗಿ ಹೋಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಏನೂ ಅವರಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ನಿತ್ಯ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ ಜನ. ಎಲ್ಲಿ ಒಬ್ರೊಬ್ರೆ ಬರ್ತಾರೆ ಪಾಪ, ಲಾಲ್ಬಾಗ್ ಅಲ್ವಾ ಸೇಫ್ ಅಂತೇಳಿ ಬರ್ತಾರೆ. ಆದ್ರೆ ನಾಯಿ ಅಟ್ಯಾಕ್ ಬೆಳಿಗ್ಗೆಲ್ಲ ಜನರಿಗೆ ಹೈರಾಣಾಗಿದೆ. ಕಂಟ್ರೋಲ್ ಮಾಡ್ಬೇಕು ಇವರು ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ಇತ್ತೀಚೆಗೆ ಬೆಂಗಳೂರು ಸೇರಿದಂತೆ ರಾಜ್ಯಾದ್ಯಂತ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವೇ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಬೀದಿ ನಾಯಿಗಳು ಅಟ್ಯಾಕ್ ಮಾಡೋದೆಲ್ಲವೂ ಕೂಡ ಬೀದಿ ಬೀದಿಗಳಲ್ಲಿ ಬೀದಿ ನಾಯಿಗಳಿದಾವೆ. ಆದ್ರೆ ನಮ್ಮ ಸಸ್ಯಕಾಶಿ ಲಾಲ್ಬಾಗ್ನ ಒಳಗೂ ಕೂಡ ನಾಯಿಗಳ ಕಾಟ ಅಂತೆ ಜನರಿಗೆ. ಬೆಳಿಗ್ಗೆಲ್ಲ ಲಾಲ್ಬಾಗ್ಗೆ ಜಾಗಿಂಗ್ ಬರೋರು, ವಾಕಿಂಗ್ ಬರೋರು ಎಲ್ಲ ಬರ್ತಾರೆ. ಬಂದವರಿಗೆಲ್ಲ ಬೀದಿ ನಾಯಿಗಳ ಹಾವಳಿಯಿಂದಾಗಿ ಪಾಪ ಬಹಳ ಸಮಸ್ಯೆ ಆಗಿದೆ ಅಂತೆ. ರಿಪಬ್ಲಿಕ್ ಕನ್ನಡದಲ್ಲಿ ಲಾಲ್ಬಾಗ್ನಲ್ಲಿ ಬೀದಿ ನಾಯಿಗಳ ಹಾವಳಿ ಬಗ್ಗೆ ನಾವು ಒಳಗಡೆ ಎಲ್ಲ ಜನ ಹೇಗೆಲ್ಲ ಪರಿಪಾಟಲ್ ಪಡ್ತಾ ಇದ್ದಾರೆ ನಾಯಿಗಳ ಹಾವಳಿಗೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಲಾಲ್ಬಾಗ್ ಆಗ್ತಿದ್ಯಾ ದಿನದಿಂದ ದಿನಕ್ಕೆ ನಾಯಿಗಳ ಅಡ್ಡೆ. ವಾಕಿಂಗ್ ಜಾಗಿಂಗ್ಗೆ ಬರೋರಿಗೆ ನಾಯಿಗಳ ಹಾವಳಿ ಮಾತ್ರ ತಪ್ಪುತ್ತಾ ಇಲ್ಲ. ಲಾಲ್ಬಾಗ್ನ ಒಳಗಡೆ ಇತ್ತೀಚೆಗಷ್ಟೇ ವಾಕರ್ಸ್ ಮೇಲೆ ನಾಯಿಗಳು ಅಟ್ಯಾಕ್ ಮಾಡಿದ್ದು ಬೀದಿ ನಾಯಿಗಳ ಹಾವಳಿಗೆ ವಾಕರ್ಸ್ ಹೈರಾಣಾಗಿ ಹೋಗಿದ್ದಾರೆ. ಹಲವು ಬಾರಿ ದೂರು ಕೊಟ್ಟರು ಕೂಡ ಏನೂ ಅವರಿಗೆ ಇಂಪ್ಯಾಕ್ಟ್ ಕಾಣಿಸ್ತಾ ಇಲ್ಲ. ನಿತ್ಯ ಆತಂಕದಲ್ಲೇ ವಾಕಿಂಗ್ ಮಾಡ್ತಾ ಇದ್ದಾರೆ, ಜಾಗಿಂಗ್ ಮಾಡ್ತಾ ಇದ್ದಾರೆ ಜನ. ಎಲ್ಲಿ ಒಬ್ರೊಬ್ರೆ ಬರ್ತಾರೆ ಪಾಪ, ಲಾಲ್ಬಾಗ್ ಅಲ್ವಾ ಸೇಫ್ ಅಂತೇಳಿ ಬರ್ತಾರೆ. ಆದ್ರೆ ನಾಯಿ ಅಟ್ಯಾಕ್ ಬೆಳಿಗ್ಗೆಲ್ಲ ಜನರಿಗೆ ಹೈರಾಣಾಗಿದೆ. ಕಂಟ್ರೋಲ್ ಮಾಡ್ಬೇಕು ಇವರು ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ. ಬೇರೆ ನಾಯಿ ಬಂದ್ರೆ ಅದು ಓಡುತ್ತಲ್ಲ, ಭಯ ಆಗುತ್ತೆ ಎಲ್ಲರಿಗೂ. ಸ್ವಲ್ಪ ಸ್ಟ್ರೇಟ್ ಆಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಇವರು ಓಡಿಸ್ತಿತ್ತು ಬೇಕು ಅದೇ 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 ಅದು ಇದು ಲಾಲ್ಬಾಗ್ ಅವರ ಸ್ವಲ್ಪ ಇದ್ ಮಾಡ್ಬೇಕು ಸ್ವಲ್ಪ ಕಂಟ್ರೋಲ್ ಮಾಡ್ಬೇಕು ಅದು ಪಾಟಿಗೆ ಇರುತ್ತೆ.